ಆತ್ಮೀಯ ಎಲ್ಲ ಸ್ಪರ್ಧಾ ಮಿತ್ರರನ್ನ ಮತ್ತೊಮ್ಮೆ ಕೌಟಿಲ್ಯ ವೇದಿಕೆಗೆ ಸ್ವಾಗತಿಸುತ್ತಾ ಇವತ್ತಿನ ಒಂದು ಅವಧಿಯಲ್ಲಿ ಜೂನ್ ತಿಂಗಳ ಪ್ರಚಲಿತ ಘಟನೆಗಳಿಗೆ ಸಂಬಂಧಪಟ್ಟಂತೆ ವಿಡಿಯೋ 1ರಲ್ಲಿ 1ರಿಂದ 7ನೇ ತಾರೀಕಿನ ತನಕ ನಡೆದಂತ ಪ್ರಾದೇಶಿಕ, ರಾಜ್ಯ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಡೆದಿರುವಂತ ಪ್ರಚಲಿತ ಘಟನೆಗಳನ್ನ ಬಹು ಆಯ್ಕೆ ಪ್ರಶ್ನೆಗಳ ರೂಪದಲ್ಲಿ ಚರ್ಚೆ ಮಾಡಲು ಪ್ರಯತ್ನವನ್ನ ಪಟ್ಟಿರುತ್ತೇನೆ. ನಾನು ಆಯ್ದುಕೊಂಡಿರುವಂತ ಎಲ್ಲ ಪ್ರಶ್ನೆಗಳು ಮುಂದೆ ಬರುವಂತ ಎಲ್ಲ ಪರೀಕ್ಷೆಗಳಿಗೆ ಉಪಯುಕ್ತವಾದಂತ ಪ್ರಶ್ನೆಗಳಾಗಿವೆ. ಈಗ ಒಂದೊಂದಾಗಿ ಪ್ರಶ್ನೆಗಳನ್ನ ನೋಡೋಣ. ಕೊನೆ ತನಕ ಈ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ಪ್ರಶ್ನೆ ಸಂಖ್ಯೆ 1, ಏಷ್ಯಾದ ಅತಿ ದೊಡ್ಡ ಉಪ್ಪು ನೀರಿನ ಸರೋವರ ಯಾವುದು? ಉತ್ತರ ಚಿಲ್ಕಾ ಸರೋವರ. ಯಾಕೆ ಈ ಪ್ರಶ್ನೆ ಆಯ್ದುಕೊಂಡೆ ಅಂತಂದ್ರ ಇತ್ತೀಚಿನ ದಿನಮಾನಗಳಲ್ಲಿ ಈ ಒಂದು ಸರೋವರದ ಬಗ್ಗೆ ಚರ್ಚೆ ಆಗಿದೆ. ಹೀಗಾಗಿ ಮುಂದಿನ ದಿನಮಾನಗಳಲ್ಲಿ ಈ ಪ್ರಶ್ನೆಯನ್ನ ಕೇಳಬಹುದು ಎಂಬ ಒಂದು ಹೋಪನ್ನ ಇಟ್ಟುಕೊಂಡು ಈ ಪ್ರಶ್ನೆಯನ್ನು ಆಯ್ದುಕೊಳ್ಳಲಾಗಿದೆ. ಹೀಗಾಗಿ ಏಷ್ಯಾದ ಅತಿ ದೊಡ್ಡ ಉಪ್ಪು ನೀರಿನ ಸರೋವರ ಯಾವುದು? ಚಿಲ್ಕಾ ಸರೋವರ. ಇದು ಯಾವ ರಾಜ್ಯದಲ್ಲಿ ಕಂಡು ಬರುತ್ತದೆ ಅಂತ ಪ್ರಶ್ನೆ ಕೇಳಬಹುದು. ಯಾವ ರಾಜ್ಯ? ಒಡಿಶಾ. ನೆಕ್ಸ್ಟ್ ಒನ್, ಆ ಚಿಲ್ಕಾ ಸರೋವರವು 64 ಕಿಲೋಮೀಟರ್ ಉದ್ದವನ್ನ, 5ರಿಂದ 18 ಕಿಲೋಮೀಟರ್ ಅಗಲ ಹಾಗೂ ಸುಮಾರು 18 ಅಡಿ ಆಳವನ್ನ ಹೊಂದಿರುತ್ತದೆ. ಏನು? 64 ಕಿಲೋಮೀಟರ್ ಉದ್ದ, 5ರಿಂದ 18 ಕಿಲೋಮೀಟರ್ ಅಗಲ, ಸುಮಾರು 18 ಅಡಿ ಆಳವನ್ನ ಈ ಚಿಲ್ಕಾ ಸರೋವರ ಹೊಂದಿದೆ. 4, ಅಮೆರಿಕಾದ ಆಪಲ್ ಕಂಪನಿ ತನ್ನ ಮೊದಲ ಶಾಖೆಯನ್ನ ಭಾರತದಲ್ಲಿ ಎಲ್ಲಿ ಆರಂಭವನ್ನ ಮಾಡಿತು ಎಂಬ ಪ್ರಶ್ನೆ ಕೇಳಲಾಗಿದೆ. ಅದಕ್ಕೆ ಉತ್ತರ ಏನು? ದೆಹಲಿಯಲ್ಲಿ ಮೊದಲನೇ ಶಾಖೆಯನ್ನ, ತನ್ನ 2ನೇ ಶಾಖೆಯನ್ನ ಮುಂಬೈ ಒಳಗ ಆ ಆಪಲ್ ಕಂಪನಿ ಪ್ರಾರಂಭವನ್ನ ಮಾಡಿದೆ. ಇತ್ತೀಚೆಗೆ ಅದೇ ಅಮೆರಿಕದ ಆಪಲ್ ಕಂಪನಿ ತನ್ನ 3ನೇ ಶಾಖೆಯನ್ನ ಭಾರತದಲ್ಲಿ ಎಲ್ಲಿ ಆರಂಭಿಸಲು ಯೋಜನೆಯನ್ನ ಹಾಕಿಕೊಳ್ಳಲಾಗಿದೆ? ಅದಕ್ಕೆ ಉತ್ತರ ಏನು? ಬೆಂಗಳೂರು. ಫಸ್ಟ್ ದೆಹಲಿ, ಸೆಕೆಂಡ್ ಮುಂಬೈ, ಥರ್ಡ್ ಒನ್ ಯಾವುದು? ಬೆಂಗಳೂರು. ಪ್ರಶ್ನೆ ಸಂಖ್ಯೆ 6, 2025ನೇ ಸಾಲಿನ ಮಿಸ್ ವರ್ಲ್ಡ್ ಪ್ರಶಸ್ತಿಯನ್ನ ಗೆದ್ದವರು ಯಾರಂತೇಳಿ? ಅದಕ್ಕೆ ಉತ್ತರ ಏನು? ಓಪಲ್ ಸುಚಾಟ ಚುಂಗ್ ಸ್ತ್ರೀ ಅಂತೇಳಿ 21 ವಯಸ್ಸಿನ ಹೆಣ್ಣು ಮಗಳು 2025ನೇ ಸಾಲಿನ ಮಿಸ್ ವರ್ಲ್ಡ್ ಪ್ರಶಸ್ತಿಯನ್ನ ಗೆದ್ದುಕೊಂಡಿದ್ದಾರೆ. 2025ನೇ ಸಾಲಿನ ವಿಶ್ವ ಸುಂದರಿ ಸ್ಪರ್ಧೆಯನ್ನ ಭಾರತವು ಹಮ್ಮಿಕೊಂಡಿತ್ತು. ಅದು ಕೂಡ ಗಮನಿಸಬೇಕು. 7th ಒನ್, ಓಪಲ್ ಸುಚಾಟ ರವರು ಯಾವ ದೇಶದವರು ಅಂತ ಪ್ರಶ್ನೆ ಕೇಳಬಹುದು. ಅದಕ್ಕೆ ಉತ್ತರ ಏನು? ಥೈಲ್ಯಾಂಡ್ ದೇಶದ ಸುಂದರಿ. ಇವರು 2025ನೇ ಸಾಲಿನ ಮಿಸ್ ವರ್ಲ್ಡ್ ಆಗಿ ಆಯ್ಕೆಯನ್ನ ಆಗಿದ್ದಾರೆ. 8, 2025ನೇ ಸಾಲಿನ ಮಿಸ್ ವರ್ಲ್ಡ್ ಸ್ಪರ್ಧೆಯ ರನ್ನರ್ ಆಫ್ ಯಾರು ಅಂತ ಪ್ರಶ್ನೆ ಕೇಳಬಹುದು. ಅದಕ್ಕೆ ಉತ್ತರ ಏನು? ಇಥಿಯೋಪಿಯಾದ ಆಸೆಟ್ ಡೇರೇಜ್ ಅಡ್ಮಾಸು ಎಂಬ ಹೆಣ್ಣು ಮಗಳು 2025ನೇ ಸಾಲಿನ ಮಿಸ್ ವರ್ಲ್ಡ್ ಸ್ಪರ್ಧೆಯ ರನ್ನರ್ ಅಪ್ ಆಗಿ ಆಯ್ಕೆಯನ್ನ ಆಗಿದ್ದಾರೆ. ಪ್ರಶ್ನೆ ಸಂಖ್ಯೆ 9, ಮಿಸ್ ವರ್ಲ್ಡ್ ಸ್ಪರ್ಧೆಯನ್ನ ಯಾವಾಗ ಆರಂಭವನ್ನ ಮಾಡಲಾಯಿತು ಎಂಬ ಪ್ರಶ್ನೆ ಕೇಳಲಾಗಿದೆ. ಮೊಟ್ಟ ಮೊದಲ ಬಾರಿಗೆ ಮಿಸ್ ವರ್ಲ್ಡ್ ಅಥವಾ ವಿಶ್ವ ಸುಂದರಿ ಸ್ಪರ್ಧೆಯನ್ನ ಆರಂಭಿಸಿದ್ದು 1951ರಲ್ಲಿ. ಪ್ರಶ್ನೆ ಸಂಖ್ಯೆ 10, ಮೇ 11ರಂದು ಆರಂಭವಾದ ಮಿಸ್ ವರ್ಲ್ಡ್ ಸ್ಪರ್ಧೆಯಲ್ಲಿ ನಮ್ಮ ಇಂಡಿಯಾದೊಳಗೆ ಏನ್ ಪ್ರಾರಂಭ ಆಯ್ತಲ್ಲ ಆ ಒಂದು ಸ್ಪರ್ಧೆಯಲ್ಲಿ ಟೋಟಲ್ ಆಗಿ 108 ಮಂದಿ ಸ್ಪರ್ಧೆಯನ್ನ ಮಾಡಿದ್ದು, ವಿವಿಧ ಹಂತಗಳ ಮೂಲಕ 24 ಜನ ಅಂತಿಮ ಹಂತಕ್ಕೆ ಆಯ್ಕೆಯನ್ನ ಆಗಿರುತ್ತಾರೆ. ಈ 24 ಜನರಲ್ಲಿ ನಮ್ಮ ಭಾರತದ ನಂದಿನಿ ಕೂಡ ಏನಾಗಿದ್ದು ಆಯ್ಕೆಯನ್ನ ಆಗಿದ್ದು. ಇದು ಕೂಡ ನೆನಪಿಟ್ಕೋಬೇಕು, ಯಾರು? ನಂದಿನಿ ಅಂತೇಳಿ. 11, ಮಿಸ್ ವರ್ಲ್ಡ್ಗೆ ಕಳೆದ ಬಾರಿ ಪ್ರಶಸ್ತಿಯೇ ಪುರಸ್ಕೃತೆ ಕ್ರಿಸ್ಟಿನಾ ಪಿಸ್ ಜುವಾ ರವರು ಈ ವರ್ಷದ ಮಿಸ್ ವರ್ಲ್ಡ್ ಆದಂತ ಸುಂದರಿಗೆ ಕಿರೀಟವನ್ನ ತೊಡಿಸಿದ್ರು. ಅದನ್ನು ಕೂಡ ನೆನಪಿಟ್ಕೋಬೇಕು. 2024 ಸಾಲಿನ
ಮಿಸ್ ವರ್ಲ್ಡ್ ಪ್ರಶಸ್ತಿಯನ್ನು ಗೆದ್ದಂತ ಕ್ರಿಸ್ಟಿನಾ ಪಿಸ್ ಜುವಾರ್ ಅವರು ಈ ವರ್ಷದ ಪ್ರಶಸ್ತಿಯನ್ನು ಗೆದ್ದಂತ ಓಪಲ್ ಅವರಿಗೆ ಕಿರೀಟವನ್ನು ತೊಡಿಸುವಂತ ಕೆಲಸವನ್ನ ಮಾಡಿದರು. 2025ನೇ ಸಾಲಿನ ಮಿಸ್ ವರ್ಲ್ಡ್ ಪ್ರಶಸ್ತಿಯ ಮೊತ್ತ ಎಷ್ಟು? ಅಂದ್ರೆ ಗೆದ್ದಂತ ಮಹಿಳೆಗೆ ಕೊಟ್ಟಂತ ಬಹುಮಾನ ಎಷ್ಟು? 8.5 ಕೋಟಿ ರೂಪಾಯಿ. 13. ದೇಶದ ಮೊದಲ ಬುಲೆಟ್ ರೈಲು ಯಾವ ನಗರದ ನಡುವೆ ಸಂಚಾರವನ್ನ ಮಾಡುತ್ತದೆ ಎಂಬ ಪ್ರಶ್ನೆ ಇದೆ. ದೇಶದ ಮೊಟ್ಟ ಮೊದಲ ಬುಲೆಟ್ ರೈಲನ್ನ ಅಹಮದಾಬಾದ್ ಮತ್ತು ಮುಂಬೈ ನಡುವೆ ಸಂಚಾರವನ್ನ ಆರಂಭಿಸುತ್ತದೆ. ಅದಕ್ಕೆ ಸಂಬಂಧಪಟ್ಟಂತ ಮಾಹಿತಿ, ಅಹಮದಾಬಾದ್ ಮತ್ತು ಮುಂಬೈ ನಡುವೆ ಸಂಚರಿಸಲಿರುವ ದೇಶದ ಮೊದಲ ಬುಲೆಟ್ ರೈಲುಗಳು ಜಪಾನ್ನಲ್ಲಿ ತನ್ನ ಮೊದಲ ಪ್ರಾಯೋಗಿಕ ಸಂಚಾರವನ್ನ ಆರಂಭವನ್ನ ಮಾಡಿವೆ. ಇಲ್ಲಿ ಜಪಾನ್ ದೇಶದೊಳಗ ಪ್ರಾಯೋಗಿಕವಾಗಿ ಸಂಚಾರವನ್ನ ಮಾಡ್ಯಾವ, ಅದು ಕೂಡ ಗಮನಿಸಬೇಕು. ಇನ್ನು ಮಾಹಿತಿ ಐತಿ ನೋಡ್ರಿ. ಮುಂಬೈ ಅಹಮದಾಬಾದ್ ಮಾರ್ಗದಲ್ಲಿ ಮೊದಲ ಶಿಕಾನ್ಸೆನ್ ಬುಲೆಟ್ ರೈಲುಗಳು ಓಡಾಟವನ್ನ ಮಾಡಲಿದ್ದು ಜಪಾನ್ನಲ್ಲಿ ಸದ್ಯ ಪ್ರಾಯೋಗಿಕ ಪರೀಕ್ಷೆಯನ್ನ ನಡೆಸಿವೆ. ಯಾವುದು? ಶಿಕಾನ್ಸೆನ್ ಬುಲೆಟ್ ರೈಲುಗಳು ಆರಂಭಿಕ ಹಂತದಲ್ಲಿ ಪ್ರಯೋಗವನ್ನ ಮಾಡಕತ್ತಾಗ ಆ ಪ್ರಯೋಗ ಯಶಸ್ವಿ ಆದ್ಮೇಲೆ ಆ ಬುಲೆಟ್ ರೈಲು ಸಂಚಾರವನ್ನ ಆರಂಭವನ್ನ ಮಾಡ್ತದ, ಅದು ಕೂಡ ಗಮನಿಸಬೇಕು. ನೆಕ್ಸ್ಟ್ ಒನ್, ಅದಕ್ಕೆ ಸಂಬಂಧಪಟ್ಟಂತ ಇನ್ನೂ ಮಾಹಿತಿ ಐತಿ ನೋಡ್ರಿ. 2016ರಲ್ಲಿ ಭಾರತ ಮತ್ತು ಜಪಾನ್ ನಡುವೆ ಈ ಬುಲೆಟ್ ರೈಲಿನ ಒಪ್ಪಂದ ನಡೆದಿತ್ತು. ಯಾವಾಗ? 2016. ಯಾವ ದೇಶ? ಭಾರತ ಮತ್ತು ಜಪಾನ್. ಇನ್ನು ಐತಿ ನೋಡ್ರಿ. 2030ರ ವೇಳೆಗೆ ಬುಲೆಟ್ ರೈಲಿನ ಮೊದಲ ಸಂಚಾರವನ್ನ ನಡೆಯುವಂತ ಸಾಧ್ಯತೆ ಇದೆ. ಎಷ್ಟನೇ ಇಸ್ವಿ ಒಳಗ? 2030ರ ವೇಳೆಗೆ. ಪ್ರಶ್ನೆ ಸಂಖ್ಯೆ 14. 26ನೇಯ ಏಸಿಯನ್ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ ನಲ್ಲಿ ಭಾರತವು ಎಷ್ಟು ಪದಕವನ್ನ ಪಡೆದುಕೊಂಡಿದೆ? ಏನು? 26ನೇಯ ಏಸಿಯನ್ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ ಅಲ್ಲಿ ಭಾರತವು ಎಷ್ಟು ಪದಕವನ್ನ ಪಡೆದುಕೊಂಡಿದೆ? ಪಡೆದುಕೊಂಡಂತ ಒಟ್ಟು ಪದಕಗಳು 24 ಪದಕವನ್ನ ಪಡೆದುಕೊಂಡು 2ನೇ ಸ್ಥಾನವನ್ನ ಪಡೆದುಕೊಂಡಿದೆ. ಆ 24 ಪದಕದೊಳಗ 8 ಚಿನ್ನ, ಬೆಳ್ಳಿ 10, ಕಂಚು 6 ಕಂಚನ್ನ ಪಡೆದುಕೊಂಡಿದೆ. ನೆಕ್ಸ್ಟ್ ಒನ್, 26ನೇಯ ಏಸಿಯನ್ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ ಎಲ್ಲಿ ನಡೆಯಿತು ಎಂಬ ಪ್ರಶ್ನೆ ಇದೆ. ನಡೆದಂತ ದೇಶ ಯಾವುದು? ದಕ್ಷಿಣ ಕೊರಿಯಾ. ಓಕೆನಾ? 26ನೇಯ ಏಸಿಯನ್ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ ನಲ್ಲಿ ಅತಿ ಹೆಚ್ಚು ಪದಕವನ್ನು ಪಡೆದುಕೊಂಡಂತ ದೇಶ ಯಾವುದು? ಅದು ಚೀನಾ ದೇಶ. ಪಡೆದುಕೊಂಡಿರುವಂತ ಪದಕ ಎಷ್ಟು? 32 ಪದಕವನ್ನ ಪಡೆದುಕೊಂಡಿದೆ. 32 ಪದಕದಲ್ಲಿ 19 ಚಿನ್ನ, 9 ಬೆಳ್ಳಿ, ಕಂಚು 4 ಪದಕವನ್ನ ಪಡೆದುಕೊಂಡಿದೆ. ಚೀನಾ 32, ಇಂಡಿಯಾ 24 ಪದಕವನ್ನ ಪಡೆದುಕೊಂಡಿದೆ. ನೆಕ್ಸ್ಟ್ ಒನ್, ಜಾಗತಿಕ ಪಾಲಕರ ದಿನವನ್ನ ಯಾವಾಗ ಆಚರಿಸಲಾಗುತ್ತದೆ ಎಂಬ ಪ್ರಶ್ನೆ ಇದೆ. ಜಾಗತಿಕ ಪಾಲಕರ ದಿನವನ್ನ ಜೂನ್ 1ರಂದು ಆರಂಭವನ್ನ ಮಾಡಲಾಗ್ತದೆ. ನೆಕ್ಸ್ಟ್ ಒನ್, ವಿಶ್ವಸಂಸ್ಥೆ 2012ರ ಜೂನ್ 1ರಂದು ಜಾಗತಿಕ ಪಾಲಕರ ದಿನವನ್ನ ಘೋಷಣೆಯನ್ನ ಮಾಡಿತ್ತು. ಯಾವಾಗ? 2012 ಜೂನ್ 1ರಂದು. ಅದನ್ನು ಕೂಡ ಗಮನಿಸಬೇಕು. 18, ವಿಶ್ವ ಹಾಲು ದಿನವನ್ನ ಯಾವಾಗ ಆಚರಿಸಲಾಗುತ್ತದೆ? ಉತ್ತರ ಏನು? ಜೂನ್ 1ರಂದು ವಿಶ್ವ ಹಾಲು ದಿನವನ್ನ ಆಚರಣೆ ಮಾಡಲಾಗ್ತದೆ. 2001ರಿಂದಲೂ ಜೂನ್ 1ರಂದು ವಿಶ್ವ ಹಾಲು ದಿನವನ್ನ ಆಚರಿಸಿಕೊಂಡು ಬರಲು ಪ್ರಾರಂಭವನ್ನ ಮಾಡಲಾಗಿದೆ. ಯಾವಾಗಿನಿಂದ? 2001ನೇ ಇಸ್ವಿಯಿಂದ. 19, ಭಾರತದ ಟೈಗರ್ ಮ್ಯಾನ್ ಎಂದು ಯಾರನ್ನ ಕರೆಯಲಾಗುತ್ತದೆ ಎಂಬ ಪ್ರಶ್ನೆ ಇದೆ. ಅದಕ್ಕೆ ಉತ್ತರ ಏನು? ವಾಲ್ಮೀಕ್ ತಾಪರ್ ಎಂಬ ವ್ಯಕ್ತಿಯನ್ನ ಭಾರತದ ಟೈಗರ್ ಮ್ಯಾನ್ ಎಂದು ಕರೆಯಲಾಗ್ತದೆ. ಓಕೆನಾ? ಯಾಕೆ ಈ ಪ್ರಶ್ನೆ ಆಯ್ದುಕೊಂಡೇವು ಅಂತಂದ್ರ, ಇತ್ತೀಚೆಗೆ ಕೆಲವು ದಿನಗಳ ಹಿಂದೆ ಏನ್ ಮಾಡ್ಯಾರು, ಇವರು ತಮ್ಮ 73ನೇ ವಯಸ್ಸಿನೊಳಗ ನಿಧನವನ್ನ ಹೊಪ್ತಾರೆ. ಯಾರು? ವಾಲ್ಮೀಕ್ ತಾಪರ್ ಎಂಬ ವ್ಯಕ್ತಿ. ಈತನನ್ನ ಟೈಗರ್ ಮ್ಯಾನ್ ಅಂತ ಕರೀತಾರೆ. ಈ ಒಂದು ತಾಪರ್ನ ಪ್ರಮುಖ ಪುಸ್ತಕಗಳು ಯಾವ ಅಂತಂದ್ರ, ಟೈಗರ್ ಫೈರ್ ಎಂಬ ಒಂದು ಪುಸ್ತಕವನ್ನ ಬರೆದಾಗ, ಇನ್ನೊಂದು ಲಿವಿಂಗ್ ವಿತ್ ಟೈಗರ್ಸ್ ಅಂತೇಳಿ ಪ್ರಮುಖವಾದಂತಹ 2 ಪುಸ್ತಕವನ್ನ ಬರೆದಂತ ಲೇಖಕರು ಯಾರು? ವಾಲ್ಮೀಕ್ ತಾಪರ್ ಎಂಬ ವ್ಯಕ್ತಿ. ಪ್ರಶ್ನೆ ಸಂಖ್ಯೆ 20, ಆರೋಗ್ಯ ಇಲಾಖೆ ರೂಪಿಸಿರುವ ಗೃಹ ಆರೋಗ್ಯ ಯೋಜನೆಯು ಸೋಮವಾರ ರಾಜ್ಯಾದ್ಯಂತ ವಿಸ್ತರಣೆಯಾಗಲಿದೆ. ಈ ಒಂದು ಯೋಜನೆಯ ಪ್ರಮುಖ ಉದ್ದೇಶ ಅಂತಂದ್ರ, ಮನೆ ಬಾಗಿಲಲ್ಲಿಯೇ ವಿವಿಧ ಅನಾರೋಗ್ಯ ಸಮಸ್ಯೆಗಳನ್ನ ಪತ್ತೆ ಮಾಡಿ ಔಷಧವನ್ನ ವಿತರಿಸುವ ಈ ಯೋಜನೆಯನ್ನ ಪ್ರಾಯೋಗಿಕವಾಗಿ ಕೋಲಾರದಲ್ಲಿ 2024 ಅಕ್ಟೋಬರ್ನಲ್ಲಿ ಪ್ರಾರಂಭವನ್ನ ಮಾಡಲಾಗಿತ್ತು.
2024 ಅಕ್ಟೋಬರ್ನಲ್ಲಿ ಪ್ರಾರಂಭಿಸಲಾಗಿತ್ತು. ಇದು ಸಾಂಕ್ರಾಮಿಕವಲ್ಲದ ರೋಗಗಳ ನಿಯಂತ್ರಣಕ್ಕಾಗಿ ಈ ಯೋಜನೆಯನ್ನು ವಿಸ್ತರಿಸಲಾಗುತ್ತಿದೆ. ಗ್ರಾಮೀಣ ಪ್ರದೇಶಗಳಲ್ಲಿ 30 ವರ್ಷಗಳು ಮೇಲ್ಪಟ್ಟವರಿಗೆ 14 ಸಾಂಕ್ರಾಮಿಕವಲ್ಲದ ಕಾಯಿಲೆಗಳ ಪತ್ತೆಗೆ ತಪಾಸಣೆಯನ್ನ ಮಾಡಲಾಗುತ್ತದೆ. ಈ ಯೋಜನೆಯ ಹೆಸರೇನು? ಗೃಹ ಆರೋಗ್ಯ. ಮನೆ ಮನೆ ಬಾಗಿಲಿಗೆ ಆರೋಗ್ಯವನ್ನ ನೀಡುವುದು. ಇದು ರಾಜ್ಯ ಸರ್ಕಾರದಂತ ಪ್ರಮುಖವಾದಂತ ಒಂದು ಆರೋಗ್ಯ ಯೋಜನೆಯಾಗಿದೆ. ಇದು 30 ವರ್ಷ ಮೇಲ್ಪಟ್ಟ ಏಜಿನವರಿಗೆ ಮತ್ತು 14 ಸಾಂಕ್ರಾಮಿಕವಲ್ಲದ ಚಿಕಿತ್ಸೆಯನ್ನ ನೀಡಲಾಗ್ತದೆ. ನೆಕ್ಸ್ಟ್ ಒನ್, ಆಪರೇಷನ್ ಸಿಂಧು ಕುರಿತು ಪ್ರಬಂಧ ಸ್ಪರ್ಧೆಯನ್ನ ಯಾವ ಸಚಿವಾಲಯ ಆಯೋಜನೆಯನ್ನ ಮಾಡಿದೆ ಎಂಬ ಪ್ರಶ್ನೆ ಇದೆ. ಇದಕ್ಕೆ ಉತ್ತರ ಏನು? ರಕ್ಷಣಾ ಸಚಿವಾಲಯ ಆಪರೇಷನ್ ಸಿಂಧು ಎಂಬ ಕುರಿತು ಪ್ರಬಂಧ ಸ್ಪರ್ಧೆಯನ್ನ ಹಮ್ಮಿಕೊಂಡಿದೆ. ಈ ಒಂದು ಪ್ರಬಂಧ ಸ್ಪರ್ಧೆಯು ಇಂಗ್ಲಿಷ್ ಮತ್ತು ಹಿಂದಿ ಭಾಷೆಯಲ್ಲಿ ಬರೆಯಬಹುದು. ಈ ಒಂದು ಪ್ರಬಂಧವನ್ನ ಬರೆದ್ಮೇಲೆ ಇಲ್ಲಿ ನೀಡಿರುವಂತಹ ಇಮೇಲ್ಗೆ ನೀವು ಪ್ರಬಂಧವನ್ನ ಕಳಿಸಬಹುದು. ಮೊದಲ 3 ವಿಜೇತರಿಗೆ 10,000 ರೂಪಾಯಿ ಬಹುಮಾನವನ್ನ ಕೊಡಲಾಗ್ತದೆ. ವಿಜೇತರು ಆಗಸ್ಟ್ 15ರಂದು ದೆಹಲಿಯಲ್ಲಿ ನಡೆಯುವಂತಹ ಕೆಂಪು ಕೋಟೆಯಲ್ಲಿ ನಡೆಯಲಿರುವ 78ನೇ ಸ್ವಾತಂತ್ರ್ಯ ದಿನಾಚರಣೆಯಲ್ಲಿ ಭಾಗವಹಿಸುವ ವಿಶೇಷ ಅವಕಾಶವನ್ನ ಪಡೆಯಲಿದ್ದಾರೆ ಎಂಬ ಮಾಹಿತಿಯನ್ನ ಭಾರತದ ರಕ್ಷಣಾ ಸಚಿವಾಲಯ ಒದಗಿಸಿಕೊಟ್ಟಿದೆ. ಓಕೆನಾ? ಕೂಡ ಗಮನಿಸಬೇಕು ಯಾವ ಭಾಷೆ, ಬಹುಮಾನ ಎಷ್ಟು, ಓಕೆನಾ, ಇಮೇಲ್ ಯಾವುದು ಅಂತೇಳಿ. ಓಕೆನಾ? 22, ರಾಜ್ಯದಲ್ಲಿ ಕೆಎಂಎಫ್ ವ್ಯಾಪ್ತಿಯಲ್ಲಿ ಎಷ್ಟು ಜಿಲ್ಲಾ ಹಾಲು ಒಕ್ಕೂಟಗಳಿವೆ ಎಂಬ ಪ್ರಶ್ನೆ ಇದೆ. ಎಷ್ಟು ಬರ್ತಾವಂತಂದ್ರ 16 ಜಿಲ್ಲಾ ಹಾಲು ಒಕ್ಕೂಟಗಳು ಬರುತ್ತವೆ. ನೆಕ್ಸ್ಟ್ ಒನ್, ರಾಜ್ಯದಲ್ಲಿ ಕೆಎಂಎಫ್ ವ್ಯಾಪ್ತಿಯಲ್ಲಿ ವ್ಯಾಪ್ತಿಯಲ್ಲಿ ಎಷ್ಟು ಡೇರಿಗಳು ಬರುತ್ತವೆ ಎಂಬ ಪ್ರಶ್ನೆ ಇದೆ. ಅದು ಬರುವಂತ ಡೇರಿ ಎಷ್ಟಂತಂದ್ರ 15,840. ನೆಕ್ಸ್ಟ್ ಒನ್, ಕರ್ನಾಟಕ ರಾಜ್ಯವು ಎಷ್ಟು ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ತೋಟಗಾರಿಕೆ ವಿಸ್ತೀರ್ಣವನ್ನ ಹೊಂದಿದೆ ಎಂಬ ಪ್ರಶ್ನೆ ಇದೆ. ಅದು ಹೊಂದಿರುವಂತಹ ವಿಸ್ತೀರ್ಣ 27.14 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ತೋಟಗಾರಿಕೆಯನ್ನ ಹೊಂದಿದೆ. ಈ ಮೂಲಕ ಅತಿ ಹೆಚ್ಚು ತೋಟಗಾರಿಕೆ ಪ್ರದೇಶವನ್ನು ಹೊಂದಿರುವಂತಹ ಸ್ಥಾನಗಳಲ್ಲಿ ಕರ್ನಾಟಕ ಮೊದಲ ಸ್ಥಾನವನ್ನ ಪಡೆದುಕೊಂಡಿದೆ. ನೆಕ್ಸ್ಟ್ ಒನ್, ಪ್ಲಾಟಿಸಿಯನ್ ಬೆಳೆಗಳ ವಿಸ್ತೀರ್ಣ ಮತ್ತು ಉತ್ಪಾದನೆಯಲ್ಲಿ ಮೊದಲ ಸ್ಥಾನದಲ್ಲಿರುವ ರಾಜ್ಯ ಯಾವುದು? ಅದು ನಮ್ಮ ಕರ್ನಾಟಕ. ನೆಕ್ಸ್ಟ್ ಒನ್, ವಾಣಿಜ್ಯ ಪುಷ್ಪಗಳ ಉತ್ಪಾದನೆಯಲ್ಲಿ ಕರ್ನಾಟಕ ಎಷ್ಟನೇ ಸ್ಥಾನದಲ್ಲಿದೆ? ಅದರ ಸ್ಥಾನ ಎಷ್ಟು? 2ನೇ ಸ್ಥಾನ. ಸಾಂಬಾರು ಪದಾರ್ಥಗಳ ವಿಸ್ತೀರ್ಣ ಮತ್ತು ಉತ್ಪಾದನೆಯಲ್ಲಿ ಕರ್ನಾಟಕ ಸ್ಥಾನ ಎಷ್ಟು? ಅದು 3ನೇ ಸ್ಥಾನ. 28, ಅಂತಾರಾಷ್ಟ್ರೀಯ ಲೈಂಗಿಕ ಕಾರ್ಯಕರ್ತೆಯರ ದಿನವನ್ನ ಯಾವಾಗ ಆಚರಣೆ ಮಾಡಲಾಗುತ್ತದೆ? ಅದಕ್ಕೆ ಉತ್ತರ ಏನು? ಜೂನ್ 2. ರಾಜ್ಯದ ಪ್ರಥಮ ಸಾವಯವ ಕೃಷಿ ತಾಲೂಕು ಯಾವುದು? ಅದು ಉತ್ತರ ಕನ್ನಡ ಜಿಲ್ಲೆಯ ಜೋಯಿಡಾ. ನೆಕ್ಸ್ಟ್ ಒನ್, ಸುಸ್ಥಿರ ಇಂಧನ ಬಳಕೆಯಲ್ಲಿ ಯಾವ ರಾಜ್ಯವು ಮೊದಲ ಸ್ಥಾನವನ್ನ ಕಾಯ್ದುಕೊಂಡಿದೆ? ಅದು ನಮ್ಮ ಕರ್ನಾಟಕ. ವಿಶ್ವ ಬೈಸಿಕಲ್ ದಿನವನ್ನ ಯಾವಾಗ ಆಚರಣೆ ಮಾಡಲಾಗುತ್ತದೆ? ಜೂನ್ 3. 2018ರಲ್ಲಿ ವಿಶ್ವಸಂಸ್ಥೆಯು ಜೂನ್ 3ರಂದು ವಿಶ್ವ ಬೈಸಿಕಲ್ ದಿನವನ್ನ ಆಚರಿಸುವುದಾಗಿ ಅಧಿಕೃತವಾಗಿ ಘೋಷಣೆ ಮಾಡಿತ್ತು. ಯಾವಾಗ? 2018 ಜೂನ್ 3. ನೆಕ್ಸ್ಟ್ ಒನ್, ರಾಜ್ಯ ಸರ್ಕಾರವು ಎಲ್ಲಿ ಖಾಸಗಿ ವಲಯದ ಪೈಲಟ್ ತರಬೇತಿ ಕೇಂದ್ರವನ್ನ ಸ್ಥಾಪಿಸುತ್ತಿದೆ ಎಂಬ ಪ್ರಶ್ನೆ ಇದೆ. ಅದು ಶಿವಮೊಗ್ಗ ತಾಲೂಕಿನ ಸೋಗಾನಿ ಬಳಿ ಇರುವಂತಹ ವಿಮಾನ ನಿಲ್ದಾಣದಲ್ಲಿ ಖಾಸಗಿ ವಲಯದ ಪೈಲಟ್ ತರಬೇತಿ ಕೇಂದ್ರವನ್ನ ಸ್ಥಾಪಿಸಲು ಯೋಜನೆಯನ್ನ ಹಾಕಿಕೊಂಡಿದೆ. ಸದ್ಯ ಖಾಸಗಿ ವಲಯದ ಪೈಲಟ್ ತರಬೇತಿ ಕೇಂದ್ರಗಳು ಎಲ್ಲಿದಾವ ಅಂತಂದ್ರ ಒಂದು ಮೈಸೂರು ಮತ್ತು ಕಲಬುರಗಿಯಲ್ಲಿ ಮಾತ್ರ ಖಾಸಗಿ ವಲಯದ ಪೈಲಟ್ ತರಬೇತಿ ಕೇಂದ್ರಗಳಿವೆ. ಈಗ ನೆಕ್ಸ್ಟ್ ಎಲ್ಲಿ ಆಗುದು? ಶಿವಮೊಗ್ಗದಲ್ಲಿ ಆಗುವುದು. ನೆಕ್ಸ್ಟ್ ಒನ್, ದೇಶದಲ್ಲಿ ಪ್ರಸಕ್ತ ಎಷ್ಟು ವಿಮಾನ ನಿಲ್ದಾಣಗಳಿವೆ? ನಮ್ಮ ದೇಶದೊಳಗ ಎಷ್ಟು ಅದಾವ ಅಂತಂದ್ರ 162 ವಿಮಾನ ನಿಲ್ದಾಣಗಳಿವೆ. 34, ರಕ್ಷಣಾ ಸಿಬ್ಬಂದಿ ಮುಖ್ಯಸ್ಥ ಸಿಡಿಎಸ್ ಜನರಲ್ ಯಾರು? ಪ್ರಸ್ತುತ ರಕ್ಷಣಾ ಸಿಬ್ಬಂದಿ ಮುಖ್ಯಸ್ಥ ಅಥವಾ ಸಿಡಿಎಸ್ ಜನರಲ್ ಯಾರಂತಂದ್ರ ಅನಿಲ್ ಚೌಹಾಣ್. ನೆಕ್ಸ್ಟ್ ಒನ್, 2025ರ G7 ಶೃಂಗಸಭೆ ಯಾವ ದೇಶದಲ್ಲಿ ನಡೆಯುತ್ತಿದೆ? ಅದಕ್ಕೆ ಉತ್ತರ ಏನು? ಕೆನಡಾ. ವಿಶ್ವದ ಅತಿ ಉದ್ದ ನದಿ ಯಾವುದು? ಅದು ಯಾವುದು? ನೈಲ್ ನದಿ. ದೌರ್ಜನ್ಯಕ್ಕೊಳಗಾದ ಮುಗ್ಧ ಮಕ್ಕಳ ದಿನವನ್ನ ಯಾವಾಗ ಆಚರಣೆ ಮಾಡಲಾಗುತ್ತದೆ? ಜೂನ್ 4. 2025ರ IPL ಟ್ರೋಫಿ ಗೆದ್ದ ತಂಡ ಯಾವುದು? ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಅಥವಾ RCB. 2025ರ IPL ಟ್ರೋಫಿ ಗೆದ್ದ ತಂಡದ ಬಹುಮಾನ ಮೊತ್ತ ಎಷ್ಟು? 20 ಕೋಟಿ.
IPL ಟ್ರೋಫಿ ರನ್ನರ್ ಅಪ್ ತಂಡದ ಬಹುಮಾನ ಎಷ್ಟು? 12.50 ಕೋಟಿ. 2025ರ IPL ಟ್ರೋಫಿ ರನ್ನರ್ ಅಪ್ ತಂಡ ಯಾವುದು? ಅದು ಪಂಜಾಬ್ ಕಿಂಗ್ಸ್. 2025ರ IPL ಟೂರ್ನಿಯಲ್ಲಿ ಅತಿ ಹೆಚ್ಚು ಕ್ಯಾಚ್ ಗಳನ್ನ ಪಡೆದಂತಹ ಆಟಗಾರ ಯಾರು? ಸಿಮ್ರಾನ್ ಹೆಟ್ಮೇಯರ್ 13 ಕ್ಯಾಚ್ ಅನ್ನು ಪಡೆದುಕೊಂಡಿದ್ದಾನೆ. ಆ ವ್ಯಕ್ತಿ ಗುಜರಾತ್ ಟೈಟನ್ಸ್ನ ಆಟಗಾರನಾಗಿದ್ದನು. 43. 2025ರ IPL ಟೂರ್ನಿಯಲ್ಲಿ ಪಂದ್ಯವೊಂದರಲ್ಲಿ ಗರಿಷ್ಠ ವಿಕೆಟ್ ಪಡೆದ ಆಟಗಾರ ಯಾರು? 2025ರ IPL ಟೂರ್ನಿಯಲ್ಲಿ ಪಂದ್ಯವೊಂದರಲ್ಲಿ ಒಂದು ಇನ್ನಿಂಗ್ಸ್ ಒಳಗ ಅತಿ ಹೆಚ್ಚು ವಿಕೆಟ್ ಅನ್ನು ಪಡೆದಂತ ಆಟಗಾರ ಯಾರಂತಂದ್ರ ಮಿಚೆಲ್ ಸ್ಟಾರ್ಕ್ ಅಂತೇಳಿ 35 ರನ್ನಿಗೆ 5 ವಿಕೆಟ್ ಅನ್ನ ಪಡೆದುಕೊಳ್ಳುತ್ತಾನೆ. ಈ ವ್ಯಕ್ತಿ ಡೆಲ್ಲಿ ಆಟಗಾರನಾಗಿದ್ದನು. 44. 2025ರ IPL ಟೂರ್ನಿಯಲ್ಲಿ ಗರಿಷ್ಠ ರನ್ ಗಳಿಸಿದವರು ಯಾರು? ಓಕೆನಾ, ಅದಕ್ಕೆ ಉತ್ತರ ಏನು? ಸಾಯಿ ಸುದರ್ಶನ್. ಈ ವ್ಯಕ್ತಿ GT ತಂಡದ ಆಟಗಾರನಾಗಿದ್ದನು. ಈ ಅತಿ ಹೆಚ್ಚು ಏನ್ ಗಳಿಸ್ತಾರಲ್ಲ ಅದಕ್ಕೆ ನಾವು ಆರೆಂಜ್ ಕ್ಯಾಪ್ ಅಂತ ಕರಿತೀವಿ. ಈ ವ್ಯಕ್ತಿ ಒಟ್ಟು 15 ಪಂದ್ಯಗಳನ್ನ ಆಡಿ 759 ರನ್ ಅನ್ನ ಬಾರಿಸ್ತಾನ. ಈ ವ್ಯಕ್ತಿ ತನ್ನ ವೈಯಕ್ತಿಕ ಶ್ರೇಷ್ಠ ಸ್ಕೋರ್ ಎಷ್ಟಂತಂದ್ರ 108. ನೆಕ್ಸ್ಟ್ ಒನ್. 2025ರ IPL ಟೂರ್ನಿಯಲ್ಲಿ ಗರಿಷ್ಠ ವಿಕೆಟ್ ಪಡೆದವರು ಯಾರಂತಂದ್ರೆ ಪ್ರಸಿದ್ಧ ಕೃಷ್ಣ. ಈ ವ್ಯಕ್ತಿ ಕೂಡ GT ತಂಡದ ಆಟಗಾರ. ಅದಕ್ಕೆ ನಾವೇನ್ ಕರಿತೀವಿ? ಪರ್ಪಲ್ ಕ್ಯಾಪ್ ಅಂತ ಕರಿತೀವಿ. ಒಟ್ಟು 15 ಪಂದ್ಯಗಳನ್ನ ಆಡಿ 25 ವಿಕೆಟ್ ಅನ್ನ ಪಡೆದುಕೊಂಡಿದ್ದಾನೆ. ಪ್ರಸಿದ್ಧ ಕೃಷ್ಣನ ವೈಯಕ್ತಿಕ ಶ್ರೇಷ್ಠ ಯಾವ ಅಂತಂದ್ರ 41 ರನ್ನಿಗೆ 4 ವಿಕೆಟ್ ಅನ್ನ ಪಡೆದುಕೊಂಡಿದ್ದು ಶ್ರೇಷ್ಠವಾಗಿದೆ. 46. 2025ರ IPL ಫೈನಲ್ ಪಂದ್ಯದಲ್ಲಿ ಪಂದ್ಯ ಶ್ರೇಷ್ಠ ಪ್ರಶಸ್ತಿಯನ್ನು ಪಡೆದ ಆಟಗಾರ ಯಾರಂತೇಳಿ ಅದಕ್ಕೆ ಉತ್ತರ ಏನು? RCB ತಂಡದ ಕೃಣಾಲ್ ಪಾಂಡ್ಯ 17 ರನ್ ಅನ್ನ 4 ಓವರ್ ಹಾಕಿ 17 ರನ್ ಕೊಟ್ಟು 2 ವಿಕೆಟ್ ಅನ್ನ ಪಡೆದುಕೊಂಡು ಪಂದ್ಯ ಶ್ರೇಷ್ಠ ಪ್ರಶಸ್ತಿಯನ್ನು ಪಡೆದುಕೊಳ್ಳುತ್ತಾನೆ. ನೆಕ್ಸ್ಟ್ ಒನ್. 2025ರ IPL ಟೂರ್ನಿಯ ಮೋಸ್ಟ್ ವ್ಯಾಲ್ಯೂಬಲ್ ಆಟಗಾರ ಯಾರಂತಂದ್ರ ಸೂರ್ಯಕುಮಾರ್ ಯಾದವ್ ಮುಂಬೈ ತಂಡದ ಆಟಗಾರನಾಗಿದ್ದಾನೆ. 48. 2025ರ IPL ಟೂರ್ನಿಯಲ್ಲಿ ವೈಯಕ್ತಿಕ ಗರಿಷ್ಠ ರನ್ ಬಾರಿಸಿದ ಆಟಗಾರ ಯಾರಂತಂದ್ರ ಅಭಿಷೇಕ್ ಶರ್ಮಾ. ಈ ವ್ಯಕ್ತಿ ಸನ್ ರೈಸರ್ಸ್ ಹೈದರಾಬಾದ್ ತಂಡದ ಆಟಗಾರ. ವೈಯಕ್ತಿಕವಾಗಿ 141 ರನ್ ಅನ್ನ ಬಾರಿಸಿದ್ದಾನೆ. 2025ರ IPL ಟೂರ್ನಿಯಲ್ಲಿ ಅತಿ ಹೆಚ್ಚು ಶತಕಗಳನ್ನ ಗಳಿಸಿದ ಆಟಗಾರ ಯಾರು? ಅತಿ ಹೆಚ್ಚು ಅರ್ಧ ಶತಕ ಆಗಬೇಕಿರ್ತದ ಭಾರತ ಅಂತ ಆಗೈತಿ. 2025ರ IPL ಟೂರ್ನಿಯಲ್ಲಿ ಅತಿ ಹೆಚ್ಚು ಅರ್ಧ ಶತಕಗಳನ್ನ ಗಳಿಸಿದ ಆಟಗಾರ ಯಾರಂತಂದ್ರ ವಿರಾಟ್ ಕೊಹ್ಲಿ. ಅದು 8 ಅರ್ಧ ಶತಕವನ್ನ ಗಳಿಸಿದ್ದಾನೆ. ಭಾರತ ಕಾಟುಗದ ಅಲ್ಲೇ ಮಾಡ್ಕೊಳ್ಳಿ ಅರ್ಧ ಶತಕ ಅಂತ ಹಾಕೋಬೇಕು. ಓಕೆನಾ, ಸ್ವಲ್ಪ ಮಿಸ್ಟೇಕ್ ಆಗಿದೆ. ಓಕೆನಾ, ಅತಿ ಹೆಚ್ಚು ಅರ್ಧ ಶತಕವನ್ನು ಗಳಿಸಿದಂತ ಆಟಗಾರರು ವಿರಾಟ್ ಕೊಹ್ಲಿ. ಎಷ್ಟು? 8 ಅರ್ಧ ಶತಕ. ಈ ವ್ಯಕ್ತಿ RCB ತಂಡದ ಆಟಗಾರನಾಗಿದ್ದನು. ನೆಕ್ಸ್ಟ್ ಒನ್. 2025ರ IPL ಟೂರ್ನಿಯಲ್ಲಿ ಅತಿ ಹೆಚ್ಚು ಸಿಕ್ಸ್ ಗಳನ್ನ ಬಾರಿಸಿದ ಆಟಗಾರ ಯಾರಂತಂದ್ರ ನಿಕೋಲಸ್ ಪವನ್ ಅಂತೇಳಿ 40 ಸಿಕ್ಸ್ ಅನ್ನ ಬಾರಿಸಿದ್ದಾನೆ. ಈ ವ್ಯಕ್ತಿ ಲಕ್ನೋ ತಂಡದ ಆಟಗಾರನಾಗಿದ್ದನು. ನೆಕ್ಸ್ಟ್ ಒನ್. 2025ರ IPL ಟೂರ್ನಿಯ ಸೂಪರ್ ಸ್ಟ್ರೈಕರ್ ಆಟಗಾರ ಯಾರಂತಂದ್ರ ವೈಭವ್ ಸೂರ್ಯವಂಶಿ. ಆ ವ್ಯಕ್ತಿಯ ಸ್ಟ್ರೈಕ್ ರೇಟ್ ಎಷ್ಟಂತಂದ್ರ 207. ಈ ವ್ಯಕ್ತಿ ರಾಜಸ್ಥಾನ್ ತಂಡದ ಆಟಗಾರನಾಗಿದ್ದನು. 52. 2025ರ IPL ಟೂರ್ನಿಯ ಫೈನಲ್ ಪಂದ್ಯದಲ್ಲಿ RCB ಸ್ಕೋರ್ ಎಷ್ಟು ಅಂತಂದ್ರ ಸೀಮಿತ 20 ಓವರ್ನಲ್ಲಿ 190 ರನ್ನಿಗೆ 9 ವಿಕೆಟ್ ಅನ್ನ ಕಳೆದುಕೊಂಡಿತು. ಓಕೆನಾ. ನೆಕ್ಸ್ಟ್ ಒನ್. 2025ರ IPL ಟೂರ್ನಿಯ ಫೈನಲ್ ಪಂದ್ಯದಲ್ಲಿ ಪಂಜಾಬ್ ತಂಡದ ಸ್ಕೋರ್ ಎಷ್ಟಂತಂದ್ರ ಸೀಮಿತ 20 ಓವರ್ಗಳಲ್ಲಿ 184 ರನ್ನಿಗೆ 7 ವಿಕೆಟ್ ಅನ್ನ ಕಳೆದುಕೊಂಡಿತ್ತು. ಏನ ಅದು 190 184. RCB ತಂಡ 6 ರನ್ಗಳಿಂದ ವಿಜಯವನ್ನ ಸಾಧಿಸಿತ್ತು. ನೆಕ್ಸ್ಟ್ ಒನ್. IPL ಇತಿಹಾಸದಲ್ಲಿ ಅತಿ ಹೆಚ್ಚು ರನ್ ಅನ್ನ ಗಳಿಸಿದಂತ ಆಟಗಾರ ವಿರಾಟ್ ಕೊಹ್ಲಿ 2004 ರನ್ ಅನ್ನ ಬಾರಿಸಿದ್ದಾನೆ. IPL ನಲ್ಲಿ ಅತಿ ಹೆಚ್ಚು ವಿಕೆಟ್ ಅನ್ನು ಪಡೆದುಕೊಂಡಂತ ಆಟಗಾರ ಯಜುವೇಂದ್ರ ಚಹಲ್ 205 ವಿಕೆಟ್ ಗಳನ್ನ ಪಡೆದುಕೊಂಡಿದ್ದಾನೆ. ಅತಿ ಹೆಚ್ಚು ಸಿಕ್ಸ್ ಗಳನ್ನ ಬಾರಿಸಿದಂತ ಆಟಗಾರ ಅಂತಂದ್ರೆ ಗ್ರಿಸ್ ಗೇಲ್ 357 ಸಿಕ್ಸ್ ಗಳನ್ನ ಬಾರಿಸಿದ್ದಾನೆ. ಅತಿ ಹೆಚ್ಚು ವೈಯಕ್ತಿಕ ಸ್ಕೋರ್ ಯಾರಂತಂದ್ರೆ ಅದು ಕೂಡ ಕ್ರಿಸ್ ಗೇಲ್ 175 ರನ್ ಅನ್ನ ಬಾರಿಸಿದ್ದಾನೆ.
ಅದು 2013ನೇ ಇಸ್ವಿ ಒಳಗ ಅದು ಪುಣೆ ವಿರುದ್ಧ. ತಂಡದ ಅತ್ಯಧಿಕ ಸ್ಕೋರ್ ಯಾವಂತಂದ್ರ ಅದು ಹೈದರಾಬಾದ್ ತಂಡದ್ದು 287 ರನ್ನಿಗೆ 100 ವಿಕೆಟ್ ಅನ್ನ ಕಳೆದುಕೊಂಡಿದ್ದು. ಅದು 2024ರಲ್ಲಿ RCB ತಂಡದ ವಿರುದ್ಧ. ನೆಕ್ಸ್ಟ್ ಒನ್ 2025ರ ಐಪಿಎಲ್ ನ ಸಂಪೂರ್ಣ ಮಾಹಿತಿ. ಸ್ವಲ್ಪ ಮಾಹಿತಿ ಕಲೆ ಹಾಕೋರಿ. 2025ರ ಐಪಿಎಲ್ ತಂಡವು ಐಪಿಎಲ್ ಪಂದ್ಯಾವಳಿಯು ಮಾರ್ಚ್ 22ಕ್ಕೆ ಪ್ರಾರಂಭವಾಗಿ ಜೂನ್ 3, 2025ಕ್ಕೆ ಮುಕ್ತಾಯವಾಯಿತು. 2025ರ ಒಂದು ಐಪಿಎಲ್ 18ನೆಯ ಐಪಿಎಲ್ ಆಗಿದೆ. ಮೊದಲ ಐಪಿಎಲ್ ಆಗಿದ್ದು 2008ನೇ ಇಸ್ವಿ ಒಳಗ. 2025ರ ಐಪಿಎಲ್ ಅನ್ನ ಪ್ರಾಯೋಜಕ ಕಂಪನಿ ಯಾವಂತಂದ್ರೆ ಅದು ಟಾಟಾ ಕಂಪನಿ. 2025ರ ಐಪಿಎಲ್ ಅಲ್ಲಿ ಭಾಗವಹಿಸಿದ ತಂಡಗಳು 10 ತಂಡಗಳು. ಆ 10 ತಂಡಗಳು ಒಟ್ಟು ಆಡುವಂತ ಪಂದ್ಯಗಳು ಎಷ್ಟು? 74 ಪಂದ್ಯಗಳು. 2025ರ ಐಪಿಎಲ್ ಪಂದ್ಯಾವಳಿಯ ಫೈನಲ್ ಮ್ಯಾಚ್ ಎಲ್ಲಿ ಅಂತಂದ್ರ ಅದು ಜೂನ್ 3 ನರೇಂದ್ರ ಮೋದಿ ಸ್ಟೇಡಿಯಂ, ಅಹಮದಾಬಾದ್, ಗುಜರಾತ್ ನಲ್ಲಿ ಫೈನಲ್ ಪಂದ್ಯ ನಡೆಯಿತು. ಉದ್ಘಾಟನೆ ಪಂದ್ಯ 2025ರ ಉದ್ಘಾಟನೆ ಪಂದ್ಯ ಮಾರ್ಚ್ 22, 2025ರಂದು ಕಲ್ಕತ್ತಾದ ಈಡನ್ ಗಾರ್ಡನ್ಸ್ ಕ್ರೀಡಾಂಗಣದಲ್ಲಿ ಕಲ್ಕತ್ತಾ ನೈಟ್ ರೈಡರ್ಸ್ ಮತ್ತು RCB ತಂಡದ ನಡುವೆ ಉದ್ಘಾಟನಾ ಪಂದ್ಯವನ್ನ ಮಾಡಲಾಯಿತು. ಐಪಿಎಲ್ ನ 2025ರ ಹರಾಜಿನಲ್ಲಿ ಲಕ್ನೋ ಸೂಪರ್ ಜೈಂಟ್ಸ್ ತಂಡದ ರಿಷಬ್ ಪಂತ್ ಅವರನ್ನ 27 ಕೋಟಿ ರೂಪಾಯಿಗೆ ಖರೀದಿಯನ್ನ ಮಾಡಿತ್ತು. ಇದು ಇದುವರೆಗೆ ಐಪಿಎಲ್ ಇತಿಹಾಸದಲ್ಲಿ ಅತ್ಯಂತ ದುಬಾರಿ ಆಟಗಾರ ಎಂಬ ಹೆಗ್ಗಳಿಕೆಗೆ ರಿಷಬ್ ಪಂತ್ ಪಾತ್ರವಾಗಿದ್ದಾರೆ. ನೆಕ್ಸ್ಟ್ ಒನ್ ಐಪಿಎಲ್ ಇತಿಹಾಸದಲ್ಲಿ ಅತ್ಯಂತ ಕಿರಿಯ ವಯಸ್ಸಿನ ಆಟಗಾರ ಯಾರಂತಂದ್ರೆ ಬಿಹಾರ್ ಮೂಲದ ವೈಭವ್ ಸೂರ್ಯವಂಶಿ, 13 ವರ್ಷ. ರಾಜಸ್ಥಾನ್ ತಂಡವು ಈತನನ್ನ 1.10 ಕೋಟಿಯನ್ನ ಕೊಟ್ಟು ಖರೀದಿಯನ್ನ ಮಾಡಿತ್ತು. ನೆಕ್ಸ್ಟ್ ಒನ್ ಐಪಿಎಲ್ 2025ರ ಹರಾಜಿನಲ್ಲಿ ಅತ್ಯಂತ ದುಬಾರಿ ವಿದೇಶಿ ಆಟಗಾರ ಯಾರಂತಂದ್ರ ಜೋಸ್ ಬಟ್ಲರ್ ಅಂತೇಳಿ 15.75 ಕೋಟಿಯನ್ನ ಕೊಟ್ಟು ಜಿಟಿ ತಂಡವು ಈ ವ್ಯಕ್ತಿಯನ್ನ ಖರೀದಿ ಮಾಡಿತ್ತು. ನೆಕ್ಸ್ಟ್ ಒನ್ ಐಪಿಎಲ್ 2025ರ ಹರಾಜಿನಲ್ಲಿ ಅತ್ಯಂತ ದುಬಾರಿ ಭಾರತೀಯ ಆಟಗಾರ ಅಂತಂದ್ರ ಅದು ರಿಷಬ್ ಪಂತ್, 27 ಕೋಟಿಗೆ LSG ತಂಡ ಖರೀದಿಯನ್ನ ಮಾಡಿತ್ತು. ನೆಕ್ಸ್ಟ್ ಒನ್ ಐಪಿಎಲ್ ನ 2025ರ ಹರಾಜಿನಲ್ಲಿ ಅತ್ಯಂತ ದುಬಾರಿ ಅನ್ಕ್ಯಾಪ್ಡ್ ಆಟಗಾರ ಯಾರಂತಂದ್ರೆ ರಸಿಕ್ ಸಲಾಮ್ದಾರ್ ಅಂತೇಳಿ ಆ ವ್ಯಕ್ತಿಯನ್ನ 6 ಕೋಟಿ ರೂಪಾಯಿ ಕೊಟ್ಟು RCB ತಂಡ ಖರೀದಿಯನ್ನ ಮಾಡಿತ್ತು. ನೆಕ್ಸ್ಟ್ ಒನ್ ಭಾರತದಲ್ಲಿ ಯಾವ ಸಂಸ್ಥೆ ಐಪಿಎಲ್ ಅನ್ನ ಆಯೋಜನೆಯನ್ನ ಮಾಡುತ್ತದೆ ಅಂತಂದ್ರೆ ಅದು BCCI, ಬೋರ್ಡ್ ಕಂಟ್ರೋಲ್ ಆಫ್ ಕ್ರಿಕೆಟ್ ಇನ್ ಇಂಡಿಯಾ. ಇದು ಸ್ಥಾಪನೆಯಾಗಿದ್ದು 1928ರಲ್ಲಿ. ಇದು ಹೆಡ್ ಕ್ವಾರ್ಟರ್ ಮುಂಬೈ ಒಳಗೈತಿ. ಇದರ ಪ್ರಸ್ತುತ ಚೇರ್ಮನ್ ಯಾರಂತಂದ್ರೆ ರೋಜರ್ ಬಿನ್ನಿ. ಓಕೆನಾ. ಈ ಒಂದು ಸಂಸ್ಥೆ ಇಂಡಿಯಾದೊಳಗ ಪ್ರತಿ ವರ್ಷ ಐಪಿಎಲ್ ಅನ್ನ ಆಯೋಜನೆ ಮಾಡುವಂತ ಕೆಲಸವನ್ನ ಮಾಡ್ತದ. ನೆಕ್ಸ್ಟ್ ಒನ್ ಪಂಜಾಬ್ ಕಿಂಗ್ಸ್ ತಂಡದ ಹೆಡ್ ಕೋಚ್ ಯಾರಂತಂದ್ರ ರಿಕ್ಕಿ ಪಾಟಿಂಗ್. RCB ತಂಡದ ಹೆಡ್ ಕೋಚ್ ಯಾರಂತಂದ್ರ ಹೆಂಡೆ ಫ್ಲೋರ್ ಅಂತೇಳಿ. ಐಪಿಎಲ್ 2025ರ ಗರಿಷ್ಠ ಫೋರ್ ಬರ್ಸರ್ ಯಾರಂತಂದ್ರ ಅದು ಸಾಯಿ ಸುದರ್ಶನ್, 88 ಬೌಂಡ್ರಿಗಳನ್ನ ಬಾರಿಸಿದ್ದಾನೆ. ಮೈ 11 ಸರ್ಕಲ್ ಫ್ಯಾಂಟಸಿ ಕಿಂಗ್ ಆಫ್ ದಿ ಸೀಸನ್ ಯಾರಂತಂದ್ರ ಅದು ಕೂಡ ಸಾಯಿ ಸುದರ್ಶನ್, 1495 ಫ್ಯಾಂಟಸಿ ಪಾಯಿಂಟ್ ಗಳನ್ನ ಪಡೆದುಕೊಂಡಿದ್ದಾನೆ. ಐಪಿಎಲ್ 2025ರ ಫೇರ್ ಪ್ಲೇ ಅವಾರ್ಡ್ ಯಾರಂತಂದ್ರ ಅದು ಚೆನ್ನೈ ಸೂಪರ್ ಕಿಂಗ್ಸ್. ಅದು ಪಡೆದುಕೊಂಡಂತ ಪಾಯಿಂಟ್ ಎಷ್ಟು? 10.21. 2025ರ ಐಪಿಎಲ್ ನಲ್ಲಿ ಅತಿ ಹೆಚ್ಚು ಡಾಟ್ ಬಾಲ್ ಅನ್ನ ಹಾಕಿದವರು ಯಾರಂತಂದ್ರ ಅದು ಮೊಹಮ್ಮದ್ ಸಿರಾಜ್, 151 ಡಾಟ್ ಬಾಲ್ ಗಳನ್ನ ಹಾಕಿದ್ದಾನೆ. ಐಪಿಎಲ್ 2025ರ ಋತುವಿನ ಪರಿಪೂರ್ಣ ಕ್ಯಾಚ್ ಯಾರಂತಂದ್ರ ಕಾಮಿಂದೋ ಮೆಂಡಿಸ್, ಹೈದರಾಬಾದ್ ತಂಡದ ಆಟಗಾರ. ಅತಿ ಹೆಚ್ಚು ಶತಕವನ್ನ ಬಾರಿಸಿದ ಯಾರಂತಂದ್ರ ಒಟ್ಟು 9 ಆಟಗಾರರು ಒಂದೊಂದು ಶತಕವನ್ನ ಬಾರಿಸಿದ್ದಾರೆ 2025ರ ಐಪಿಎಲ್ ಮ್ಯಾಚ್ ನಲ್ಲಿ. ಅವ್ರು ಯಾರಂತಂದ್ರ ಸಾಯಿದ್ ಸುದರ್ಶನ್ 1 ಶತಕ, ಮಿಚೆಲ್ ಮಾರ್ಸ್ 1 ಶತಕ, KL ರಾಹುಲ್ 1 ಶತಕ, ಹೆನ್ರಿಕ್ ಕ್ಲಾಸಿನ್ 1 ಶತಕ, ಪ್ರಿಯಾಂಶ್ ಆರ್ಯ 1 ಶತಕ, ಅಭಿಷೇಕ್ ಶರ್ಮಾ 1 ಶತಕ, ಇಶಾನ್ ಕಿಶನ್ 1 ಶತಕ, ರಿಷಬ್ ಪಂತ್ 1 ಶತಕ, ವೈಭವ್ ಸೂರ್ಯವಂಶಿ 1 ಶತಕವನ್ನ ಬಾರಿಸಿದ್ದಾರೆ. ಒಟ್ಟು 9 ಮಂದಿ 9 ಶತಕವನ್ನ ಈ 2025ರ ಐಪಿಎಲ್ ನಲ್ಲಿ ಬಾರಿಸಿದ್ದಾರೆ. ನೆಕ್ಸ್ಟ್ ಒನ್
2025ರ IPL ನಲ್ಲಿ ವೇಗದ ಅರ್ಧ ಶತಕವನ್ನು ಗಳಿಸಿದಂತ ಆಟಗಾರ ಅಂತಂದ್ರ ರೊಮಾರಿಯೋ ಶೆಫರ್ಡ್ ಅಂತೇಳಿ RCB ತಂಡದ ಆಟಗಾರ 14 ಬಾಲ್ ಒಳಗ ಶತಕವನ್ನ ಬಾರಿಸ್ತಾನೆ. ನೆಕ್ಸ್ಟ್ ಒನ್ 2025ರ IPL ನಲ್ಲಿ ವೇಗದ ಶತಕವನ್ನು ಗಳಿಸಿದಂತ ಆಟಗಾರ ಅಂತಂದ್ರ ವೈಭವ್ ಸೂರ್ಯವಂಶಿ. ಈ ವ್ಯಕ್ತಿ ರಾಜಸ್ಥಾನ್ ತಂಡದ ಆಟಗಾರ 35 ಬಾಲ್ ಒಳಗ ಸೆಂಚುರಿಯನ್ನ ಬಾರಿಸ್ತಾನೆ. ನೆಕ್ಸ್ಟ್ ಒನ್ 2025ರ IPL ನಲ್ಲಿ ಅತ್ಯುತ್ತಮ ಬ್ಯಾಟಿಂಗ್ ಸ್ಟ್ರೈಕ್ ರೇಟ್ ಅನ್ನ ಒಳಗೊಂಡಿರುವಂತ ಒಂದು ಇನ್ನಿಂಗ್ಸ್ ಒಳಗೆ ಯಾರಂತಂದ್ರ ರೊಮಾರಿಯೋ ಶೆಫರ್ಡ್ ಅಂತೇಳಿ RCB ತಂಡದ ಆಟಗಾರ 291.67 ಸ್ಟ್ರೈಕ್ ರೇಟ್ ಒಳಗ ಇನ್ನಿಂಗ್ಸ್ ಅನ್ನ ಮುಗಿಸ್ತಾರೆ. ನೆಕ್ಸ್ಟ್ ಒನ್ 2025ರ ಸಂಪೂರ್ಣ IPL ನಲ್ಲಿ ಅತ್ಯುತ್ತಮ ಬ್ಯಾಟಿಂಗ್ ಸರಾಸರಿ ಯಾರಂತಂದ್ರ ಸೂರ್ಯಕುಮಾರ್ ಯಾದವ್. ಮುಂಬೈ ತಂಡದ ಆಟಗಾರ 65.18 ಸರಾಸರಿಯಲ್ಲಿ ಬ್ಯಾಟಿಂಗ್ ಅನ್ನ ಆಡಿದ್ದಾರೆ. ನೆಕ್ಸ್ಟ್ ಒನ್ 54 ಇಲ್ಲಿ ತನಕ IPL ಟ್ರೋಫಿಯನ್ನು ಗೆದ್ದಂತ ತಂಡಗಳ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕೋಣ. ಚೆನ್ನೈ ಸೂಪರ್ ಕಿಂಗ್ಸ್ 5 ಬಾರಿ ಕಪ್ಪನ್ನು ಗೆದ್ದಿದೆ. ಅದು 2010, 11, 18, 21, 23 ಒಟ್ಟು 5 ಬಾರಿ. ಮುಂಬೈ ಇಂಡಿಯನ್ಸ್ ಅದು ಕೂಡ 5 ಬಾರಿ ಕಪ್ಪನ್ನು ಗೆದ್ದಿದೆ. 2013, 2015, 17, 19 ಮತ್ತು 20ರಲ್ಲಿ. ಕಲ್ಕತ್ತಾ ನೈಟ್ ರೈಡರ್ಸ್ 3 ಬಾರಿ ಬಹುಮಾನವನ್ನು ಗೆದ್ದಿದೆ. ಅದು 2012, 14 ಮತ್ತು 24. ಗುಜರಾತ್ ಟೈಟನ್ಸ್ 1 ಬಾರಿ ಬಹುಮಾನವನ್ನು ಗೆದ್ದಿದೆ. ಅದು 2022ರಲ್ಲಿ. ಹೈದರಾಬಾದ್ ತಂಡ 1 ಬಾರಿ ಕಪ್ಪನ್ನು ಗೆದ್ದಿದೆ. ಅದು ಯಾವಾಗ ಅಂತಂದ್ರೆ 2016. ಡೆಕ್ಕನ್ ಚಾರ್ಜರ್ಸ್ ಈಗಿನ ಡೆಲ್ಲಿ ಕ್ಯಾಪಿಟಲ್ಸ್ ಅದು 1 ಬಾರಿ ಕಪ್ಪನ್ನು ಗೆದ್ದಿದೆ. ಯಾವಾಗ ಅಂತಂದ್ರೆ 2009. ರಾಜಸ್ಥಾನ್ ರಾಯಲ್ಸ್ 1 ಬಾರಿ ಕಪ್ಪನ್ನು ಗೆದ್ದಿದೆ. ಅದು 2008. IPL ಇತಿಹಾಸದಲ್ಲಿ ಮೊಟ್ಟ ಮೊದಲ IPL ಕಪ್ಪನ್ನು ಗೆದ್ದಂತ ತಂಡ ಯಾವುದು? ರಾಜಸ್ಥಾನ್ ರಾಯಲ್ಸ್. ಅದು ಯಾವಾಗ? 2008. RCB ತಂಡ 1 ಬಾರಿ ಕಪ್ಪನ್ನು ಗೆದ್ದಿದೆ. ಅದು 2025ರಲ್ಲಿ ಪ್ರಸ್ತುತವಾಗಿ ಗೆದ್ದಿದೆ. IPL ನ ಮೊದಲ ಆವೃತ್ತಿ ಪ್ರಾರಂಭವಾಗಿದ್ದು 2008ನೇ ಇಸ್ವಿ ಒಳಗ. ಓಕೆನಾ? ಇಲ್ಲಿಯ ತನಕ 2025ರ IPL ಟೂರ್ನಮೆಂಟ್ ನ ಸಂಪೂರ್ಣ ಮಾಹಿತಿಯನ್ನ ನಿಮಗೆ ಒದಗಿಸಿಕೊಡಲಾಗಿದೆ. ಅದಕ್ಕೆ ಮಾಡ್ರಿ ಈ ಮಾಹಿತಿಯನ್ನು ಸಂಪೂರ್ಣವಾಗಿ ಕಲೆ ಹಾಕು. ನೆಕ್ಸ್ಟ್ ಒನ್ ಜಗತ್ತಿನ ಅತಿ ಎತ್ತರದ ರೈಲ್ವೆ ಸೇತುವೆ ಯಾವುದು ಅಂತೇಳಿ. ಅದು ಜಿನಾಬ್ ಸೇತುವೆ ಆಗಿದೆ. ಅದು ಜಮ್ಮು ಮತ್ತು ಕಾಶ್ಮೀರವನ್ನು ಸಂಪರ್ಕ ಮಾಡುವಂತಹ ಒಂದು ಸೇತುವೆ ಆಗಿದೆ. ಇದು 359 ಮೀಟರ್ ನದಿ ಮಟ್ಟದಿಂದ ಸೇತುವೆ ಎತ್ತರವಾಗಿದೆ. ಅದು 1315 ಮೀಟರ್ ಕಮಾನ್ ಸೇತುವೆ ಉದ್ದವಾಗಿದೆ. 35 ಮೀಟರ್ ವಿಶ್ವವಿಖ್ಯಾತ ಐಫಲ್ ಟವರ್ ಗಿಂತ ಅಧಿಕವಾಗಿ ಎತ್ತರವಾಗಿದೆ. ಈ ಸೇತುವೆ 40 kg TNT ಸ್ಫೋಟವನ್ನ ತಡೆದುಕೊಳ್ಳುವಂತ ಸಾಮರ್ಥ್ಯವನ್ನ ಪಡೆದುಕೊಂಡಿದೆ. ರಿಕ್ಟರ್ ಮಾಪಕದಲ್ಲಿ 8ರಷ್ಟು ಭೂಕಂಪ ಸಂಭವಿಸಿದರೂ ಈ ಸೇತುವೆ ತಡೆದುಕೊಳ್ಳುವಂತ ಸಾಮರ್ಥ್ಯ ಇದೆ. ಗಂಟೆಗೆ 250 ಕಿಲೋಮೀಟರ್ ವೇಗದಲ್ಲಿ ಗಾಳಿ ಬೀಸಿದರೂ ತಡೆದುಕೊಳ್ಳುತ್ತದೆ. 272 ಕಿಲೋಮೀಟರ್ ಉದ್ದದ ಈ ರೈಲ್ವೆ ಮಾರ್ಗದಲ್ಲಿ 36 ಸುರಂಗ ಮಾರ್ಗಗಳು ಮತ್ತು 100 ಸೇತುವೆಗಳಿವೆ. ಈ ಯೋಜನೆಯನ್ನು 1980ರಲ್ಲಿ ಸಿದ್ಧಪಡಿಸಲಾಗಿತ್ತು. ಜಮ್ಮು ಮತ್ತು ಕಾಶ್ಮೀರದಲ್ಲಿನ ಉದಯಂಪುರಂ, ಶ್ರೀನಗರ, ಬಾರಾಮುಲ್ಲಾ ರೈಲ್ವೆ ಲಿಂಕ್ ಭಾಗವಾಗಿರುವ ಜಿನಾಬ್ ನದಿಗೆ ಅಡ್ಡಲಾಗಿ ಈ ಸೇತುವೆಯನ್ನ ನಿರ್ಮಾಣವನ್ನ ಮಾಡಲಾಗಿದೆ. ಓಕೆನಾ? ವಿಶ್ವಸಂಸ್ಥೆಯ ನೂತನ ಅಧ್ಯಕ್ಷರು ಯಾರಂತಂದ್ರ ಅನ್ನಾ ಲೇನಾ ಬೇರ್ಬಾಕ್ ಅಂತೇಳಿ. ಇವರು ಜರ್ಮನಿ ದೇಶದ ಮಹಿಳೆ. ಇವರು ವಿಶ್ವಸಂಸ್ಥೆಯಲ್ಲಿ ನಡೆದಂತ ಮತದಾನದಲ್ಲಿ 167 ಮತಗಳನ್ನ ಪಡೆಯುವುದರ ಮೂಲಕ ವಿಶ್ವಸಂಸ್ಥೆಯ ನೂತನ ಅಧ್ಯಕ್ಷೆಯಾಗಿ ಆಯ್ಕೆಯನ್ನ ಆಗಿದ್ದಾರೆ. ನೆಕ್ಸ್ಟ್ ಒನ್ ಅಭಿವ್ಯಕ್ತ ಸ್ವಾತಂತ್ರ್ಯ ಅದು ಒದಗಿಸಿಕೊಡುವಂತ ಸಂವಿಧಾನದ ವಿಧಿ ಎಷ್ಟಂತಂದ್ರ ವಿಧಿ 19(1)(a) ವಿಧಿಯಲ್ಲಿ ಅಭಿವ್ಯಕ್ತ ಸ್ವಾತಂತ್ರ್ಯವನ್ನು ಕೊಡಲಾಗಿದೆ. 16ನೇ ಹಣಕಾಸು ಆಯೋಗದ ಅಧ್ಯಕ್ಷ ಯಾರಂತಂದ್ರ ಅರವಿಂದ್ ಪನ್ಗಡಿಯಾ. 2021ರ ಜನಗಣತಿ ಮತ್ತು ಜಾತಿ ಗಣತಿಯನ್ನ 2027ರ ಮಾರ್ಚ್ 1ರಿಂದ ಆರಂಭಿಸಲು ಕೇಂದ್ರ ಸರ್ಕಾರ ನಿರ್ಧಾರವನ್ನ ಹಮ್ಮಿಕೊಂಡಿದೆ. ಓಕೆನಾ? ಇವತ್ತಿನ ಅವಧಿಯೊಳಗ ಜೂನ್ ತಿಂಗಳ ಪ್ರಚಲಿತ ಘಟನೆಗೆ ಸಂಬಂಧಪಟ್ಟಂತೆ ಮಾಹಿತಿಯನ್ನ ನೀಡಲಾಗಿದೆ. ಮುಂದುವರೆದ ಭಾಗವನ್ನ ಮುಂದಿನ ಅವಧಿಯಲ್ಲಿ ಚರ್ಚೆ ಮಾಡುತ್ತೇನೆ. ಥ್ಯಾಂಕ್ ಯು. ನಮಸ್ಕಾರ. ಆದಷ್ಟು ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ ಫಾರ್ವರ್ಡ್ ಮಾಡ್ರಿ, ಸಪೋರ್ಟ್ ಮಾಡ್ರಿ, ಲೈಕ್ ಮಾಡಿ. ಕೊನೆಗೆ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು
ನನಗೆ ಸಪೋರ್ಟ್ ಮಾಡ್ಬೇಕಂತ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಥ್ಯಾಂಕ್ ಯು. ನಮಸ್ಕಾರ.